ಇವಾಗಿನ ಜನ್ರೇಷನ್ ಕೇಳಿದ್ರು, ನಮ್ಮ ತಂದೆ ಹಾಗೂ ನಮ್ಮ ತಾತಂದ್ರ ಕಾಲದ ಜನ್ರೇಷನ್ ಅವ್ರಿಗೆ ಕೇಳಿದ್ರು, ಅವ್ರು ಹೇಳೋದೊಂದೇ ಏನಪ್ಪ ಅಂದರೆ ಸ್ಟಾರ್ಡಮ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟಾರ್ಡಮ್ ಗುರು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಟಾರ್ಡಮ್ ಗುರು, ಶಂಕರ್ ನಾಗ್ ಅವರ ಸ್ಟಾರ್ಡಮ್ಮು, ಅಂಬರೀಷ್ ಅವರ ಸ್ಟಾರ್ಡಮ್ಮು ಅನ್ನೋರು. ಹಾಗೆ ಆ ಸ್ಟಾರ್ಡಮ್ ಕ್ರೇಜು ಇವತ್ತಿಗೆ ಖಾಲಿ ಆಗ್ತಿದೆ. ಹೌದು, ಯಾಕಪ್ಪ ಅಂದರೆ ಆ ಟೈಮಲ್ಲಿ ಯಾವ ಮೂವಿ ಪ್ರಮೋಷನ್ಸ್ ಇರ್ತಿರಲಿಲ್ಲ, ಯಾವ ಮೂವಿ ಪೋಸ್ಟರ್ಸ್ ಕೂಡ ಬರ್ತಿರಲಿಲ್ಲ. ಟೀಸರು ಟ್ರೈಲರ್ ಅಂತೂ ದೂರದ ಮಾತು. ಹೌದು, ಆ ಟೈಮಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಎಷ್ಟೋ ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಅಷ್ಟು ಫೆಸಿಲಿಟೀಸ್ ಇರಲಿಲ್ಲ ಅವತ್ತು. ಇವಾಗ ಎಲ್ಲ ಫೆಸಿಲಿಟೀಸ್ ಇದೆ. ಆ ಟೈಮಲ್ಲಿ ಯಾವುದು ಫೆಸಿಲಿಟಿ ಇಲ್ಲದೆ ಆ ಲೆವೆಲಿಗೆ ಅವರು ಹೋಗಿದ್ರು. ಯಾಕಪ್ಪ ಅಂದರೆ ಅವ್ರು ಮಾಡೋಂಥ ಸಿನಿಮಾಗಳು. ಆ ಥರದ ಸ್ಟಾರ್ಡಮ್ಮು ಇನ್ನೂ ಉಳಿಸ್ಕೊಂಡಿರೋದು ನಮ್ಮ ಇಂಡಸ್ಟ್ರಿಯಲ್ಲಿ ಕೆಲವೇ ಕೆಲ ಆ್ಯಕ್ಟರ್ಸ್ಗಳು ಮಾತ್ರ. ಅವ್ರ ಹೆಸರು ಕೇಳಿದರೆ ಸಾಕು, ಅವ್ರ ಸಿನಿಮಾದ ಟೈಟಲ್ ಕೂಡ ನೋಡಲ್ಲಪ್ಪ, ಹಾಗೆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ ಅನ್ನೋದ್ರಲ್ಲಿ ನಮ್ಮ ಇಂಡಸ್ಟ್ರಿಯ ಕೆಲ ಆ್ಯಕ್ಟರ್ಸ್ಗಳು ಮಾತ್ರ ಇದ್ದಾರೆ. ಆ ಲಿಸ್ಟ್ನ ನಾನು ನಿಮಗೆ ಹೇಳ್ತೀನಿ. ಹೆಲೋ, ವೆಲ್ಕಮ್ ಟು ಜಿನ್ಸಿ ಟಾಪಿಕ್. ಯಾರ್ಯಾರಪ್ಪ ಇರೋದಂದರೆ ದರ್ಶನ್. ಹೌದು, ದರ್ಶನ್ ಅವರ ಫ್ಯಾನ್ಸ್ ಅಂತೂ ನೀವು ನೋಡಿರ್ತೀರ. ಆ ಸಿನಿಮಾ ಚೆನ್ನಾಗಿರಲಿ ಬಿಡಲಿ ಅವರಿಗಂತೂ ಏನೂ ಟೆನ್ಷನ್ ಇರಲ್ಲ. ಸಿನಿಮಾ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಅದು ಗುರು ಸ್ಟಾರ್ಡಮ್ ಅಂದರೆ. ಆ ಥರ ಸ್ಟಾರ್ಸು ಇರಬೇಕು. ಎಲ್ಲಿ ತನಕ ಆ ಥರ ಸ್ಟಾರ್ಸ್ ಇರ್ತಾರೆ ನಮ್ಮ ಇಂಡಸ್ಟ್ರಿಗೂ ಒಂದು ಒಳ್ಳೆ ಹೆಸರು. ಎರಡನೇವ್ರು ಯಾರಪ್ಪ ಅಂದರೆ ಅದು ಸುದೀಪ್ ಅವರು. ನಮ್ಮ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಕೂಡ ಹಾಗೆ ಇದ್ದಾರೆ. ಅವ್ರ ಫ್ಯಾನ್ಸ್ ಫಾಲೋವಿಂಗು ಹಾಗೆ ಅವರ ಸ್ಟಾರ್ಡಮ್ಮು. ಅವ್ರು ಜಸ್ಟ್ ನಮ್ಮ ಕರ್ನಾಟಕದಲ್ಲಿ ಅಲ್ಲ ಗುರು, ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಅವ್ರ ಹೆಸರು ಗೊತ್ತಿದೆ. ಯಾಕಪ್ಪ ಅಂದರೆ ಫಸ್ಟ್ ಕನ್ನಡದಲ್ಲಿ ಅವರೇ ಪ್ಯಾನ್ ಇಂಡಿಯಾ ಸ್ಟಾರು. ಹೌದು, ಹಾಗೆ ನೆಕ್ಸ್ಟ್ ಯಾರಪ್ಪ ಅಂದರೆ ಅದು ನಮ್ಮ ಶಿವಣ್ಣ ಅಷ್ಟೇ. ಇವಾಗಷ್ಟೇ ಅಲ್ಲ, ಇವಾಗ ಬೇರೆ ಇಂಡಸ್ಟ್ರಿಯಲ್ಲಿ ಅವ್ರ ಹೆಸರು ಗೊತ್ತಾಗ್ತಿದೆ. ಆದರೆ ಅವರು ಆ ಕಾಲದಲ್ಲಿ ಮಾಡಿದ ಓಮಿಂದ ಹಿಡಿದು ಈ ಕಾಲದಲ್ಲಿ ಮಾಡಿದಂಥ ಜೈಲರ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವರ ಒಂದು ಕ್ರೇಜು ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇದ್ದಾಗ ಅವ್ರ ಸಿನಿಮಾಗಳು ಮಾತ್ರ ಫ್ಯಾಮಿಲಿ ಆಡಿಯನ್ಸು ತುಂಬ ಇಷ್ಟಪಡ್ತಿದ್ರು. ಹಾಗೆ ಅವ್ರ ಸಿನಿಮಾಗಳು ಬಂದರೆ ಸಾಕು, ಫ್ಯಾಮಿಲಿ ಆಡಿಯನ್ಸು ಪ್ರತಿಯೊಬ್ಬರು ಅವರು ನಮ್ಮ ಮನೆಯಿಂದ ಕೂಡ ಹೋಗೋರು. ಪ್ರತಿಯೊಬ್ಬರು ಯಾವ ಥರ ಅಂದರೆ ಅವ್ರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅವರಿಗೆ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದರೆ ಅವ್ರು ಯಾವುದೇ ಸಿನಿಮಾ ಬರಲಿ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ, ಸುಮ್ಮನೆ ಹೋಗೋರು. ಹಾಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು KGF ಇಂದ ಅಷ್ಟೇ ಅಲ್ಲ, ಯಾಕಪ್ಪ ಅಂದರೆ ಅವರ ರಾಮಾಚಾರಿ ಹಾಗೆ ಗೂಗ್ಲಿ, ಮಾಸ್ಟರ್ ಪೀಸು, ಅವರ ರಾಜಾಹುಲಿ ಈ ಥರದ ಸಿನಿಮಾಗಳಿಂದನೂ ಅವರು ಫ್ಯಾನ್ಸ್ನ ಆ ಥರನೇ ಹಿಡ್ಕೊಂಡು ಬಂದಿದ್ದಾರೆ. ಅವ್ರು ಜಸ್ಟ್ KGF ಇಂದ ಸ್ಟಾರ್ ಆಗಿದ್ದಾರೆ ಅಂತ ಅಲ್ಲ, ಅವರಿಗೂ ಒಂದು ಸ್ಟಾರ್ಡಮ್ ಇದೆ. ಥ್ರೂಔಟ್ ವರ್ಲ್ಡಲ್ಲಿ ಅವರಿಗೆ ಇವಾಗ ಫ್ಯಾನ್ ಫಾಲೋವಿಂಗ್ ಇದೆ. ಇಷ್ಟಕ್ಕೆ ನಮ್ಮ ಸ್ಟಾರ್ಡಮ್ಮು ಖಾಲಿ ಆಗುತ್ತೆ ಅನ್ನೋದು ಅದು ಸುಳ್ಳು. ಯಾಕಪ್ಪ ಅಂದರೆ ಈ ಲೆಗಸಿನ ಮುಂದೆ ತೊಗೊಂಡು ಹೋಗೋದಕ್ಕೆ ನಮ್ಮ ಕೆಲ ಆ್ಯಕ್ಟರ್ಸ್ಗಳು ಇನ್ನೂ ಇದ್ದಾರೆ. ಅವರು ಇಂಡಸ್ಟ್ರಿಗೆ ಬಂದಿದ್ದು ತುಂಬ ಲೇಟ್ ಆದರೂ ಆ ಸ್ಟಾರ್ಡಮ್ ಇಂಪ್ಯಾಕ್ಟ್ನ ಅವರು ಕ್ರಿಯೇಟ್ ಮಾಡಿದ್ದಾರೆ ಆಲ್ರೆಡಿ. ಅದರಲ್ಲಿ ಕೆಲ ಆ್ಯಕ್ಟರ್ಸ್ಗಳು ಯಾರ್ಯಾರಪ್ಪ ಅಂದರೆ ಅದರಲ್ಲಿ ರಿಷಬ್ ಶೆಟ್ಟಿ ಅವರು, ರಾಜ್ಬಿ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರು, ಡಾಲಿ ಧನಂಜಯ ಅವರು. ಈ ಲಿಸ್ಟಲ್ಲಿರೋ ಸ್ಟಾರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಫ್ಯಾನ್ ಫಾಲೋವಿಂಗ್ ಇದೆ ಸಪ್ರೇಟು. ಹೌದು, ಅವರು ಯಾವುದೇ ಸಿನಿಮಾಗಳು ಮಾಡಿದ್ರು ಆ ಥರ ಕಂಟೆಂಟ್ ಇದ್ದಾಗ ಪಕ್ಕ ನಿಜವಾಗ್ಲೂ ಫ್ಯಾನ್ಸ್ ಹೋಗ್ತಾರೆ, ಅವರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಮತ್ತು ಇಷ್ಟು ಎಲ್ಲ ಮುಗ್ದೇ ಹೋಯ್ತಾ, ಸ್ಟಾರ್ಡಮ್ಮೇ ಮುಗೀತಾ, ಇದ್ರಾದ್ಮೇಲೆ ಮತ್ತೆ ಯಾರು ಸ್ಟಾರೇ ಹುಟ್ಕೊಳ್ಳಲ್ಲವ ಅಂತ ಎಲ್ರಿಗೊಂದು ಕಾಮನ್ ಕ್ವಶನ್ ಅಂತೂ ಬಂದಿದೆ. ಹೌದು, ನಿಜವಾಗ್ಲೂ ಈಗ ರಿಷಬ್, ರಾಜು, ರಕ್ಷಿತು, ಧ್ರುವ, ಡಾಲಿ ಈ ಎಲ್ಲ ಸ್ಟಾರ್ಸ್ ಆದಮೇಲೆ ಮುಂದೆ ಯಾರು ಸ್ಟಾರ್ ಹುಟ್ಕೊತಾರೆ ಇಂಡಸ್ಟ್ರಿಲಿ? ಇದಂತೂ ತುಂಬ ಕಾಮನ್ ಪ್ರಶ್ನೆ ಆಗಿದೆ ಇವಾಗ. ಮುಂದೆ ಯಾರು ಸ್ಟಾರೇ ಹುಟ್ಕೊಳ್ಳಲ್ವಾ ಕನ್ನಡ ಇಂಡಸ್ಟ್ರಿಲಿ? ಇಲ್ಲ, ಖಂಡಿತ ಹುಟ್ಕೊತಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಸ್ಟಾರ್ಸ್ಗಳು ಮತ್ತೆ ಹುಡ್ತಾರೆ. ಅದರಲ್ಲಿ ನನಗೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅನ್ಸೋದಂದರೆ, ಇವಾಗ ಅವ್ರ ಪೊಟೆನ್ಷಿಯಲ್ ನಂಗೆ ನೋಡಿದರೆ ಅನಿಸ್ತಿದೆ, ಪಕ್ಕ ಗುರು ಇವನ ಹತ್ರ ಪೊಟೆನ್ಷಿಯಲ್ ಇದೆ, ಇವನು ಬೆಳಿತಾನೆ, ಇವನು ಆ ಸ್ಟಾರ್ ಆಗ್ತಾನೆ ಅನ್ನೋದು ನನಗೆ ಅನಿಸ್ತಿರೋದು ಕೆಲ ಆ್ಯಕ್ಟರ್ಸ್ಗಳಿದ್ದಾರೆ. ಆ ಲೀಸ್ಟ್ ಹೇಳ್ತೀನಿ ಕೇಳಿ. ಅದರಲ್ಲಿ ಮೊದಲನೇದಾಗಿ ಯಾರಪ್ಪ ಅಂದರೆ ಯುವ ರಾಜ್ಕುಮಾರ್ ಅವರು. ಹೌದು, ಅವರು ನಿಜವಾಗ್ಲೂ ಸ್ವಲ್ಪ ಎಫರ್ಟ್ಸ್ ಹಾಕಿದರೆ ನೆಕ್ಸ್ಟು ಅವರು ಯಾವುದೇ ಸಿನಿಮಾ ಮಾಡಲಿ ಅವರಿಗೊಂದು ಸಪೋರ್ಟ್ ಇದ್ದೇ ಇರುತ್ತೆ. ಅವರು ಆ್ಯಕ್ಚುಲಿ ನೆಕ್ಸ್ಟ್ ಸ್ಟಾರ್ ಆಗೋ ಎಲ್ಲ ಕೆಪಾಸಿಟಿನೂ ಅವ್ರ ಹತ್ರ ಇದೆ. ಹಾಗೆ ನಮ್ಮ ನವೀನ್ ಶಂಕರ್ ಅವರು ಮಾಡ್ತಿರೋ, ಅವ್ರು ಚೂಸ್ ಮಾಡೋಂಥ ಕಾನ್ಸೆಪ್ಟ್ಗಳು, ಅವ್ರು ಚೂಸ್ ಮಾಡೋಂಥ ಮೂವೀಸ್ಗಳಂತೂ ತುಂಬ ಫ್ಯಾಬ್ಯುಲಸ್. ಹಾಗೆ ಅವರಿಗೊಂದು ಪರ್ಟಿಕ್ಯುಲರ್ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ. ಆಮೇಲೆ ವಿಹಾನ್ ಅವರು. ಹೌದು, ನೀವು ವಿಹಾನ್ ಯಾರಪ್ಪ ಅಂದರೆ ಇಬ್ಬನಿ ತಬ್ಬಿದ ಇಳೆ ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗಿರುತ್ತೆ ಅವರ ಪರ್ಫಾರ್ಮೆನ್ಸು. ಹಾಗೆ ಅವ್ರಿಗೆ ನಾನೇ ಗುರು, ಪರ್ಸ್ನಲಾಗಿ ನಾನೇ ಅವ್ರ ಫ್ಯಾನ್ ಆದೆ. ಸೊ ಅದಕ್ಕೆ ನಾನು ಅವ್ರನ್ನ ಲೀಸ್ಟಲ್ಲಿ ಹಾಕ್ಕೊಂಡೆ. ಹಾಗೆ ವಿನಯ್ ರಾಜ್ಕುಮಾರ್ ಅವರಿಗೂ ತುಂಬ ಕೆಪಾಸಿಟಿ ಇದೆ. ಅವ್ರ ಸ್ಟಾರ್ ಆಗೋ ಕೆಪಾಸಿಟಿ ಎಲ್ಲದೂ ಅವ್ರ ಹತ್ರ ಇದೆ. ಅದನ್ನು ಅವರು ಯೂಸ್ ಮಾಡ್ಕೋಬೇಕು. ಹಾಗೆ ದೀಕ್ಷಿತ್ ಶೆಟ್ಟಿ ಅವರು, ನೀವು ಬ್ಲಿಂಕ್ ಸಿನಿಮಾ ನೋಡಿರ್ತೀರ. ಬ್ಲಿಂಕಿನ ಮುಂಚೆ ನೀವು ಅವ್ರನ್ನ ಇದರಲ್ಲಿ ನೋಡಿರ್ತೀರ, ಯಾವುದು ದಿಯಾ ಸಿನಿಮಾದಲ್ಲಿ. ಹಾಗೆ ತುಂಬ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ತುಂಬ ಬಂದವು ಅವರವು. ನೀವು ಹೋಗಿ ಬೇಕಿದ್ರೆ ನೋಡಿ ಅವ್ರ ಪರ್ಫಾರ್ಮೆನ್ಸು. ಹಾಗೆ ಅವ್ರಿಗೆ ಎಲ್ಲ ಲಕ್ಷಣಗಳು ಇದ್ದಾವೆ, ಮುಂದೆ ಸ್ಟಾರ್ ಆಗೋ ಎಲ್ಲ ಲಕ್ಷಣಗಳಿದ್ದಾವೆ, ಅವರು ಆಗಬೇಕು ಅಷ್ಟೇ.
ಇವರಿಷ್ಟು ನನ್ನ ಲೀಸ್ಟಲ್ಲಿರುವ ಅಪ್ಕಮಿಂಗ್ ಸ್ಟಾರ್ಸ್ಗಳು. ಇವರಲ್ಲಿ ಎಲ್ಲ ಪೊಟೆನ್ಷಿಯಲ್ ಕಾಣ್ತಿದೆ. ಸೊ ನಾನು ಈ ಲೀಸ್ಟಲ್ಲಿ ಮೆನ್ಷನ್ ಮಾಡಿದೆ. ಇನ್ನು ಕೆಲ ಆ್ಯಕ್ಟರ್ಸ್ಗಳು ಯಾರಾದರೂ ಇದ್ದರೆ ನಾನು ಅವ್ರ ಮೇಲೆ ಗಮನ ಕೊಟ್ಟಿರಲಿಲ್ಲ ಅಂದರೆ ನನಗೆ ಸ್ವಲ್ಪ ಅವ್ರನ್ನ ಹೆಸರನ್ನ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರ ಬಗ್ಗೆನೂ ಹೇಳ್ತೀನಿ.